ನಮಸ್ಕಾರ. ನ್ಯೂಸ್18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರಾ ವಿಶ್ವನಾಥ್. ಬಹುತೇಕ ನಾನ್ ವೆಜ್ ಪ್ರಿಯರ ಹಾಟ್ ಫೇವರೇಟ್ ಫುಡ್ ಅಂದರೆ ಅದು ಬಿರಿಯಾನಿ. ಮದುವೆ, ಬೀಗ್ರೂಟ, ವೀಕೆಂಡ್ ಪಾರ್ಟಿ, ಬರ್ತ್ಡೇ, ಮನೆಗೆ ಅತಿಥಿಗಳು ಬಂದಾಗ ಹೀಗೆ ಅನೇಕ ಶುಭ ಸಂದರ್ಭಗಳಲ್ಲಿ ಮಾಡಬಹುದಾದಂತಹ ಅಡುಗೆ ಯಾವುದು ಅಂತ ಯೋಚಿಸಿದಾಗ ನಾನ್ ವೆಜ್ ಪ್ರಿಯರಿಗೆಲ್ಲ ಮೊದಲು ನೆನಪಾಗೋದೇ ಬಿರಿಯಾನಿ. ಇಂತಹ ಬಿರಿಯಾನಿ ತಿನ್ನುವಾಗ ಅನೇಕ ಮಂದಿ ಕೂಲ್ ಡ್ರಿಂಕ್ಸ್ ಕುಡಿಯುವ ಅಭ್ಯಾಸವನ್ನು ಹೊಂದಿರ್ತಾರೆ. ಸ್ಪೆಷಲಿ ಈ ಚಿಕ್ಕ ಮಕ್ಕಳು ಬಿರಿಯಾನಿ ಜೊತೆಗೆ ಕೂಲ್ ಡ್ರಿಂಕ್ಸನ್ನು ಕುಡಿಯೋದನ್ನು ಅಭ್ಯಾಸ ಮಾಡಿಕೊಂಡಿರ್ತಾರೆ. ಆದರೆ ಈ ಎರಡರ ಕಾಂಬಿನೇಷನ್ ನಿಮಗೆ ರುಚಿಕರವಾಗಿದ್ರೂ ಕೂಡ ಇದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅನ್ನೋದು ನಿಮಗೆ ತಿಳಿದಿದೆಯಾ? ಹಾಗಾದರೆ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ ಬಿರಿಯಾನಿ ಜೊತೆ ಕೂಲ್ ಡ್ರಿಂಕ್ಸ್ ಸೇವಿಸೋದು ಎಷ್ಟು ಅಪಾಯ ಅಂತ. ಹೌದು, ಬಿರಿಯಾನಿಯಲ್ಲಿ ಎಣ್ಣೆ, ತುಪ್ಪ, ಮಸಾಲೆಗಳು, ಕೊಬ್ಬು ಮತ್ತು ಕ್ಯಾಲೋರಿಗಳು ಹೇರಳವಾಗಿರುತ್ತೆ. ಈ ಮಧ್ಯೆ ಸಕ್ಕರೆ ಅಧಿಕವಾಗಿರುವ ಕೂಲ್ ಡ್ರಿಂಕ್ಸನ್ನು ಬಿರಿಯಾನಿಯೊಂದಿಗೆ ಕುಡಿಯೋದ್ರಿಂದ ದೇಹದ ಮೇಲೆ ಹೆಚ್ಚು ಒತ್ತಡವನ್ನು ಉಂಟು ಮಾಡುತ್ತೆ. ಬಿರಿಯಾನಿಯಲ್ಲಿರುವಂತಹ ಅಕ್ಕಿ, ಎಣ್ಣೆ ಮತ್ತು ಮಾಂಸವು ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ಒದಗಿಸಿದ್ರು ಈ ಮಧ್ಯೆ ಕೂಲ್ ಡ್ರಿಂಕ್ಸ್ ಕುಡಿಯೋದು ನಮ್ಮ ದೇಹದಲ್ಲಿ ಹೆಚ್ಚು ಕ್ಯಾಲೋರಿಗಳು ಸಂಗ್ರಹವಾಗೋದಕ್ಕೆ ಕಾರಣವಾಗುತ್ತೆ. ಮತ್ತೊಂದು ಕಡೆ ತಂಪು ಪಾನೀಯಗಳಲ್ಲಿ ಸಕ್ಕರೆ ಅಂಶವು ತುಂಬ ಹೆಚ್ಚಾಗಿರುತ್ತೆ. ಇವೆರಡನ್ನೂ ಒಂದೇ ಸಮಯದಲ್ಲಿ ಸೇವನೆ ಮಾಡೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ಹಠಾತ್ ಏರಿಕೆ ಉಂಟಾಗಬಹುದು. ದೇಹವು ಅಗತ್ಯಕ್ಕಿಂತ ಹೆಚ್ಚಿನ ಕ್ಯಾಲೋರಿಗಳನ್ನು ಪಡೆದರೆ ಅವು ಕ್ರಮೇಣ ಕೊಬ್ಬಾಗಿ ಬದಲಾಗ್ತವೆ. ಜೊತೆಗೆ ದೇಹದಲ್ಲಿ ಸಂಗ್ರಹ ಆಗುತ್ತೆ. ಇದು ಕ್ರಮೇಣ ತೂಕ ಹೆಚ್ಚಳಕ್ಕೂ ಕೂಡ ಕಾರಣವಾಗಬಹುದು. ಈ ಅಭ್ಯಾಸವು ಹೀಗೆ ಮುಂದುವರೆದರೆ ಬೊಜ್ಜು, ಇನ್ಸುಲಿನ್ ಪ್ರತಿರೋಧ, ಟೈಪ್ 2 ಮಧುಮೇಹ ಮತ್ತು ಫ್ಯಾಟಿ ಲಿವರ್ನಂತಹ ಆರೋಗ್ಯ ಸಮಸ್ಯೆಗಳ ಅಪಾಯ ಹೆಚ್ಚಾಗುತ್ತೆ ಅಂತ ವೈದ್ಯರು ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಹೆಚ್ಚಿನ ಕೊಬ್ಬು ಮತ್ತು ಅಧಿಕ ಸಕ್ಕರೆ ಅಂಶವಿರುವಂತಹ ಆಹಾರಗಳನ್ನು ಪದೇ ಪದೇ ಸೇವನೆ ಮಾಡೋದ್ರಿಂದ ಹೃದಯದ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಳಗೊಂಡು ಇದರಿಂದ ಹೃದ್ರೋಗ ಅಪಾಯ ಹೆಚ್ಚಾಗುವಂತಹ ಸಮಸ್ಯೆಗಳು ಸಹ ಉದ್ಭವಿಸಬಹುದು. ತಂಪು ಪಾನೀಯಗಳಲ್ಲಿ ಕಾರ್ಬೋನೇಷನ್ ಮತ್ತು ಹೆಚ್ಚು ಸಕ್ಕರೆ ಅಂಶ ಇರೋದ್ರಿಂದ ಕೆಲ ಮಂದಿ ಹೊಟ್ಟೆ ಉಬ್ಬರ, ಅಜೀರ್ಣ, ಅನಿಲ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬಹುದು. ಬಿರಿಯಾನಿಯಂತಹ ಹೆವಿ ಫುಡ್ ತಿಂದ ತಕ್ಷಣ ತಂಪು ಪಾನೀಯ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಕೂಡ ನಿಧಾನ ಆಗಬಹುದು. ಹೀಗಾಗಿ ಜೀರ್ಣಕ್ರಿಯೆ ಸಮಸ್ಯೆ ಇರುವವರು ಈ ಅಭ್ಯಾಸವನ್ನು ಬಿಡೋದು ಉತ್ತಮ. ನೀವು ಬಿರಿಯಾನಿ ತಿನ್ನಲು ಬಯಸೋದಾದರೆ ಅದನ್ನು ಸೀಮಿತ ಪ್ರಮಾಣದಲ್ಲಿ ಮಾತ್ರ ಸೇವಿಸೋದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಕೂಲ್ ಡ್ರಿಂಕ್ಸ್ ಬದಲಿಗೆ ಎಳ್ನೀರು, ಮಜ್ಜಿಗೆ, ನಿಂಬೆ ರಸ ಅಥವಾ ಸಕ್ಕರೆ ರಹಿತ ನೈಸರ್ಗಿಕವಾಗಿ ತಯಾರಿಸಿದಂತಹ ಪಾನೀಯಗಳನ್ನು ಕುಡಿಯೋದು ದೇಹಕ್ಕೆ ಪ್ರಯೋಜನಕಾರಿಯಾಗಿದೆ. ಅಲ್ಲದೆ ಬಿರಿಯಾನಿ ಜೊತೆಗೆ ಮೊಸರು, ಸಲಾಡ್ ಅಥವಾ ತಾಜಾ ತರಕಾರಿಗಳನ್ನು ತಿನ್ನೋದ್ರಿಂದ ಕೂಡ ಜೀರ್ಣಕ್ರಿಯೆಗೂ ಸ್ವಲ್ಪ ಸಹಾಯವಾಗುತ್ತೆ. ಹೀಗಾಗಿ ಊಟ ತಿಂದ ತಕ್ಷಣ ಮಲಗುವ ಬದಲು ಸ್ವಲ್ಪ ಹೊತ್ತು ವಾಕ್ ಮಾಡೋದು ಕೂಡ ಒಳ್ಳೆಯದು. ಆಗಾಗ ಬಿರಿಯಾನಿ ತಿನ್ನೋದು ದೊಡ್ಡ ಸಮಸ್ಯೆ ಆಗದಿರಬಹುದು. ಆದರೆ ಪ್ರತಿ ಬಾರಿ ಬಿರಿಯಾನಿಯೊಂದಿಗೆ ತಂಪು ಪಾನೀಯಗಳನ್ನು ಕುಡಿಯುವ ಅಭ್ಯಾಸವನ್ನು ಕಡಿಮೆ ಮಾಡಿಕೊಳ್ಳೋದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಒಟ್ಟಾರೆಯಾಗಿ ಬಿರಿಯಾನಿ ತಿನ್ನುವಾಗ ತಂಪು ಪಾನೀಯವನ್ನು ಕುಡಿಬಾರ್ದು. ನೀವೇನಾದರೂ ಕುಡಿದ್ರೆ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹೀಗಾಗಿ ಸಮತೋಲಿತ ಆಹಾರ ಸೇವಿಸೋದು, ಚೆನ್ನಾಗಿ ನೀರು ಕುಡಿಯೋದು, ಪ್ರತಿದಿನ ವ್ಯಾಯಾಮ ಮಾಡೋದು, ಅದರ ಜೊತೆಗೆ ಸಕ್ಕರೆ ಪಾನೀಯಗಳ ಸೇವನೆಯನ್ನು ಕಡಿಮೆ ಮಾಡುವಂತಹ ಉತ್ತಮ ಅಭ್ಯಾಸಗಳನ್ನು ನೀವು ಅನುಸರಿಸಿದರೆ ದೇಹವು ಆರೋಗ್ಯಕರವಾಗಿರುತ್ತೆ ಅನ್ನೋದು ಕೂಡ ನಮ್ಮ ಸಲಹೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.